ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಗುರು ಗ್ರಹ ಪ್ರಭಾವ ಕರ್ಕಾಟಕ ರಾಶಿ ಮೇಲೆ ಏನಾಗುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಯವರು ಅಂದರೆ ಬಹಳ ಫಾಸ್ಟ್, ಬುದ್ಧಿವಂತರು, ಏನಾದರೂ ಸ್ವಲ್ಪ ಮನಸ್ಸಿಗೆ ಹೇಳ್ಬಿಟ್ರೆ ಬೇಗ ಮನಸ್ಸಿಗೆ ತಗೊಳ್ಳುವಂಥವ್ರು. ಹಾಗಾದ್ರೆ ಕರ್ಕಾಟಕ ರಾಶಿಯವ್ರಿಗೆ ಎಲ್ಲರೂ ಹೇಳ್ತಾ ಇದ್ರು, ಗುರುಜಿ ನಮ್ಮ ಜನ್ಮ ರಾಶಿಗೆ ಗುರು ಬಂದ್ಬಿಡ್ತಾನೆ, ಗುರು ಹುಚ್ಚನಾಗ್ಬಿಡ್ತಾನೆ, ನಿಮ್ಗೆ ಒಳ್ಳೆ ಫಲ ಸಿಕ್ಬಿಡುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ನಿಜವಾಗ್ಲೂ ಒಳ್ಳೆ ಫಲ ಸಿಗುತ್ತಾ? ನಿಮಗೆ ಗುರುಬಲ ಬರುತ್ತಾ? ಖಂಡಿತ ಗುರುಬಲ ಬರ್ತಾ ಇಲ್ಲ. ಸತ್ಯಂ ಶಿವಂ ಸುಂದರಂ, ಭಗವಂತ ಸತ್ಯ, ನಾನು ಜ್ಯೋತಿಷ್ಯನೂ ಕೂಡ ಸತ್ಯ. ನಿಮಗೆ ನಾನು ಸತ್ಯವಾದಂಥ ವಿಚಾರವನ್ನು ತಿಳಿಸ್ತೀನಿ. ಸ್ವಲ್ಪ ಕಬ್ಬಿಣದ ಕಡಲೆ ಥರ ಅನಿಸ್ಬೋದು, ಆದರೆ ನಿಮಗೀಗ ಚಾಲೆಂಜಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಗುರು ನಿಮ್ಮ ಜನ್ಮ ರಾಶಿಗೆ 6ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ. ಗುರು ನಿಮ್ಮ ಜನ್ಮ ರಾಶಿಗೆ ಬಂದ್ಬಿಡ್ತಿದ್ದಾನೆ. ಗುರು ಉಚ್ಚವಾಗ್ತಾನೆ. ಗುರುಗೊಂದು ಉಚ್ಚ ಸ್ಥಾನ ಅಂದ್ರೆ ಕರ್ಕಾಟಕ ರಾಶಿ. ಅಂದ್ರೆ ಕರ್ಕಾಟಕ ರಾಶಿಗೆ ಗುರು ಉಚ್ಚನಾಗಿ ಜನ್ಮ ರಾಶಿಗೆ ಬಂದ ತಕ್ಷಣ ಮನೋಬಲ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಅದೆಲ್ಲ ಸುಳ್ಳು. ಸತ್ಯವನ್ನ ಏನಿದೆಯೋ ಜ್ಯೋತಿಷ್ಯನ್ ಹೇಳ್ಬೇಕು. ಗುರುಜಿ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು ಅಂತ ಕಮೆಂಟ್ ಮಾಡ್ತೀರಾ. ಆ ಚಾನಲ್ ಹಂಗೆ ಹೇಳಿದ್ರು, ಈ ಗುರುಜಿ ಹಿಂಗೆ ಹೇಳಿದ್ರು. ನಾನು ಮಾತ್ರ ಸತ್ಯವಾದಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ. ಯಾಕೆಂದ್ರೆ ವ್ಯೂಸ್ ಬರಲಿ ಅಂತ ಸುಳ್ಳು ಹೇಳ್ತಾರೋ, ಅಥವಾ ನೀವು 12 ವರ್ಷದ ಮುಂಚೆ ನಿಮ್ಮ ಜೀವನವನ್ನು ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಫಲ ಇತ್ತು, ನಿಮಗೆ ನೆನ್ನೆ ಊಟ ಮಾಡಿದ್ದು ಅಥವಾ ಒಂದು ವಾರದ ಮುಂಚೆ ಯಾವ ಬಟ್ಟೆ ಹಾಕ್ಕೊಂಡಿದ್ರಿ, ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ರಿ, ಕೆಲವರಿಗೆ ಬೆಳಿಗ್ಗೆ ಏನು ತಿಂಡಿ ತಿಂದ್ವಿ ಅಂತ ಸಂಜೆ ಕೇಳೋದು ಜ್ಞಾಪಕ ಇರಲ್ಲ. 12 ವರ್ಷದ ಮುಂಚೆ ನಿಮ್ಮ ಜೀವನದಲ್ಲಿ ಏನಾಯಿತು ನೀವು ಜ್ಞಾಪಕ ಇಟ್ಕೊಳ್ಳೋದು, ಎಲ್ಲಿ ಜ್ಞಾಪಕ ಇಟ್ಕೊಂತಾರೆ? ಗುರು ಈಗ ನಿಮ್ಮ ಜನ್ಮ ರಾಶಿಗೆ ಬಂದಿದ ತಕ್ಷಣನೇ ಒಳ್ಳೆ ಪುಷ್ಕರ ಸ್ನಾನ ಮಾಡಬೇಕು. ಅದು ನಿಜ. ಯಾವಾಗ ಮಾಡಬೇಕು? ಯಾವ್ದು ನದಿ ಸ್ನಾನ ಮಾಡಬೇಕು ಅಂದ್ರೆ ಯಮುನಾ ನದಿ ಸ್ನಾನ ಮಾಡಬೇಕು. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಗುರು 6 ಮತ್ತು 9ನೇ ಮನೆ ಅಧಿಪತಿ. ಇಷ್ಟು ದಿವಸ ವ್ಯಯಭಾವದಲ್ಲಿದ್ದ, ಅವಾಗಲೂ ಅಶುಭ ಫಲವನ್ನ ಕೊಟ್ಟ, ಈಗ ನನಗೆ ಶುಭ ಫಲ ಕೊಡಲ್ವಾ? ಗುರು ಅಂದ್ರೆ ದೇವರಲ್ವಾ? ದೇವ್ರ ಏನೋ ಕಷ್ಟ ಕೊಡ್ತಾನೇನ್ರಿ ಅಂತೀರ. ದೈವ ನಮ್ಮನ್ನ ಪರಿವರ್ತನೆ ಮಾಡಿಸುತ್ತೆ. ಲೋಯರ್ ಗ್ರೇಡ್ ಇಂದ ಹೈಯರ್ ಗ್ರೇಡ್ ಕರ್ಕೊಂಡು ಹೋಗುತ್ತೆ. ಲೋಯರ್ ಗ್ರೇಡ್ ಇಂದ ಹೈಯರ್ ಗ್ರೇಡ್ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಕೆಲವು ಪಾಠಗಳನ್ನ ಕಲಿಬೇಕು. ದೇವರು ಅಂತೀವಿ ರಾಮನ್ನ, ಪುರುಷೋತ್ತಮ ಅಂತೀವಿ ರಾಮ. ಅಂತಹ ರಾಮ ಕಾಡು ಹೊಟ್ಟೋಗ್ತಾನೆ ಗುರು ಜನ್ಮ ರಾಶಿಗೆ ಬಂದಿದ ತಕ್ಷಣ. ಯಾಕೆಂದ್ರೆ ನಾವು ಈ ಭೂಮಿ ಮೇಲೆ ಇದೀವಿ ಅಂದಾಗ ಗ್ರಹಗಳ ಕಂಟ್ರೋಲ್ ಅಲ್ಲಿ ನಾವಿದ್ದೀವಿ. ಆಗ ಗ್ರಹ ಗುರು ನಿಮ್ಮ ಜನ್ಮ ರಾಶಿಗೆ ಬಂದ ತಕ್ಷಣ, ರಾಮನ್ಗೆ ಯಾಕಂತ ಕಷ್ಟ ಬಂತು ಗುರುಜಿ? ರಾಮ ಹೋಗಿದ್ ಒಳ್ಳೇದಾಯ್ತೋ ಇಲ್ವೋ? ಕಾಡಿಗೆ ರಾಮಾಯಣ ನಡೀತು, ರಾಮನ ಹೆಸರು ಪ್ರಸಿದ್ಧಿ ಆಯಿತು, ಒಳ್ಳೇದಕ್ಕೆ. ಈಗ ಗುರು ನಿಮ್ಮ ಜನ್ಮ ರಾಶಿಗೆ ಬಂದಿರೋದು ಒಳ್ಳೇದೇ. ಏನು? ನಿಮ್ಮಲ್ಲಿ ಸೆಲ್ಫ್ ಟ್ರಾನ್ಸ್ಫರ್ಮೇಶನ್. ಗುರು ಅಂದ್ರೆ ಶರೀರ, ಶರೀರ ಅಂದ್ರೆ ನಿಮ್ಮ ಜನ್ಮ ರಾಶಿ, ನಿಮ್ಮ ಚಂದ್ರ. ಚಂದ್ರನ ಮೇಲೆ ಗುರು ಬಂದಾಗ ಮನಸ್ಸು ಪರಿವರ್ತನೆ ಆಗ್ಲೇಬೇಕು. ಕಷ್ಟಗಳು ಬಂದಾಗ್ಲೇ ಸುಖನ ನಾವು ಅನುಭವಿಸಕ್ಕೆ ಸಾಧ್ಯ. ಕಷ್ಟನೇ ಗೊತ್ತಿಲ್ದಿರೋರು ಸುಖ, ಯಾರೋ ಒಬ್ರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ, ದುಡ್ಡು ಬಂದ್ರೆ ಏನ್ ಮಾಡ್ತಾರೆ? ಕೌನ್ ಬನೇಗ ಕರೋಡ್ಪತಿನಲ್ಲಿ ಯಾರೋ ಒಬ್ಬ ಕೋಟ್ಯಾಧೀಶ್ವರ ಆಗ್ಬಿಟ್ಟ. ಈಗ ಅದೆಲ್ಲ ದುಡ್ಡು ಕಳ್ಕೊಂಡು ಮತ್ತೆ ಅದೇ ಸ್ಥಿತಿಗೆ ಬಂದ್ಬಿಟ್ಟ. ಯಾಕೆಂದ್ರೆ ನಿಂಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ಗುರು ಅಂದಾಗ ಗೌರವ, ಧನಕಾರಕ ಗುರು ನಿಮ್ಮ ಜನ್ಮ ರಾಶಿ ಕಟಕ ರಾಶಿಗೆ ಬಂದಾಗ ಕೆಲವೆಲ್ಲ ಕಲಿಸ್ತಾನೆ. ಏನಾಗುತ್ತೆ? 6ನೇ ಮನೆ ಅಧಿಪತಿ. ರೋಗ, ಋಣ, ದಾರಿದ್ರ್ಯಗಳು ಜಾಸ್ತಿ ಆಗುತ್ತೆ. ಸಾಲಗಳು ತಗೊಂಡಿದ್ದೀರಾ, ಸಾಲನ ತೀರಿಸ್ತಾ ಇಲ್ವಾ? ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಸಾಲ ಕೊಡು. ಇಷ್ಟು ದಿವಸ ಹೆಂಗೋ ಸುಮ್ಮನೆ ಇರ್ತಾರೆ. ಈ ಟೈಮ್ ಬಂದಾಗ ಸಾಲಗಳ ಕಾಟ, ಋಣ ಬಾಧೆಗಳು ಕಾಟ, ಅನಾರೋಗ್ಯ ಉಂಟಾಗುವಂಥದ್ದು, ತಂದೆಗೆ ಕಷ್ಟಗಳು. ದೇವ್ರ ಹತ್ರ ಎಷ್ಟೇ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ, ದಿನಾ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ದೇವ್ರು ಏನ್ ದೇವ್ರಪ್ಪ ಅಂತ ದೇವ್ರನ್ನ ಬೈಕೊಳ್ಳೋದು, ಮಾಡ್ಕೊಳ್ಳೋದು ನಾವು ಕರ್ಮಗಳು.
ದೇವ್ರನ್ನ ಬೈಕೊಳ್ಳೋದು, ಅಥವಾ ನಿಮ್ಮ ತಂದೆನ ಹೋಗಿ ಹೋಗಿ ಬೈಯೋದು, ಸರ್ಕಾರನ ಬೈಕೊಳ್ಳೋದು, ಸರ್ಕಾರ ಸರಿ ಇಲ್ಲ ಅಂತ. ಈ ಥರ ಎಲ್ಲ ಪರಿಸ್ಥಿತಿಗಳು ಉಂಟಾಗುತ್ತೆ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ. ಆರೋಗ್ಯ ಕೆಡುವಂತ ಸಾಧ್ಯತೆಗಳು, ಭಯ ಪಡ್ಬೇಡಿ. ಆರೋಗ್ಯ ಕೆಡೋದ್ರಲ್ಲೂ ಏನೋ ಒಂದು ಒಳ್ಳೇದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಆರೋಗ್ಯ ಕೆಡುತ್ತೆ? ಶರೀರದ ಆರೋಗ್ಯ ಕೆಡುತ್ತೆ, ಮಾನಸಿಕವಾಗಿ ಆರೋಗ್ಯ ಕೆಡುತ್ತೆ. ಯಾಕೆಂದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ಶನಿ ಎಷ್ಟನೇ ಮನೆಯಲ್ಲಿದ್ದಾನೆ? 9ನೇ ಮನೆಯಲ್ಲಿ. ಶನಿ ನಿಮ್ಮನ್ನ ಏಕಾಂಗಿಯಾಗಿ ಮಾಡ್ತಾನೆ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಕರ್ಕಾಟಕ ರಾಶಿಯವ್ರು ಏನ್ಕೊಂಡಿರ್ತೀರಾ? ನನ್ನ ಶರೀರ ಸೌಂದರ್ಯ, ನಾನೇ ನಾನು ಅನ್ಕೊಂಡಿರ್ತೀರ. ಆದ್ರೆ ನಿಮ್ಮ ಶರೀರ ಚಿಕ್ಕ ವಯಸ್ಸಲ್ಲಿ ಒಂಥರ ಇದೆ, ಈಗ ಒಂಥರ ಇದೆ, ವಯಸ್ಸಾದ್ಮೇಲೆ ಒಂಥರ ಇದೆ. ಶರೀರ ಒಂದೇ ತರ ಇದೆಯಾ? ಹಂಗಾರೆ ನೀವ್ಯಾರು? ರೋಗ ಬಂದಾಗ ಜ್ಞಾಪಕ ಬರುತ್ತೆ ನಾನು ಯಾರು. ರೋಗ ಕಷ್ಟ ಬಂದಾಗ ನಮಗೆ ಜ್ಞಾಪಕ ಬರುತ್ತೆ ನಾನು ಎಲ್ಲಿಂದ ಬಂದೆ. ಎಲ್ಲವೂ ಶಾಶ್ವತವೇ ಅನ್ನುವಂಥದ್ದು ಜ್ಞಾಪಕ ಬರುತ್ತೆ. ಯಾವಾಗ? ಕಷ್ಟ ಬಂದಾಗ. ನೆಂಟರುಗಳೆಲ್ಲ ಕೈ ಕೊಟ್ಟಾಗ ಏನಾಗುತ್ತೆ? ಜ್ಞಾಪಕ ಬರುತ್ತೆ. ಇದು ಅರ್ಥ ಮಾಡಿಸುವಂತಹ ಕಾಲ ನಿಮಗೆ. ಯಾರು ಶಾಶ್ವತರಲ್ಲ ಅನ್ನುವಂಥದ್ದು ಜ್ಞಾಪಕ ಬರುವಂತಹ ಕಾಲ. ಮನೆಯಲ್ಲಿ ಬೇಸರ ಆಗುತ್ತೆ, ಸ್ನೇಹಿತರ ಜೊತೆಗೂ ಸಂಬಂಧ ಚೆನ್ನಾಗಿರಲ್ಲ, ಬಂಧುಗಳ ಜೊತೆಗೂ ಚೆನ್ನಾಗಿರಲ್ಲ. ಗುರುಜಿ ಆ ಚಾನಲಲ್ಲಿ ಹೇಳಿದ್ರು, ಏನಂತ ಹೇಳಿದ್ರಪ್ಪ? ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಗೆ ಅಂತ ಹೇಳಿದ್ರು. ನೀವ್ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನೀವು ನೆಗೆಟಿವ್ ಹೇಳ್ತೀರಾ? ನಾನು ಸತ್ತೇ ಹೇಳ್ತೀನಿ. ಜೀವನದಲ್ಲಿ ಬರೀ ಒಳ್ಳೆಯದೇ ಆಗಲ್ಲ, ಬರೀ ಕೆಟ್ಟದ್ದು ಆಗಲ್ಲ. ಕೆಟ್ಟದ್ದು ನಮ್ಮ ಜೀವನದಲ್ಲಿ ಆಗೋದು ನಾವು ಪಾಠ ಕಲೀಲಿ ಅನ್ನೋಂಥ ವಿಚಾರ. ಇಂತಿಂಥ ಸಮಸ್ಯೆಗಳು ಬರುತ್ತೆ, ನೀವು ಜಾಗೃತರಾಗಿ ಪರಿವರ್ತನೆಯಾಗಿ. ನಾನು ಶರೀರ ಶರೀರ ಅಂತ ತಿಳ್ಕೊಬೇಡಿ. ಶರೀರದಲ್ಲಿರುವಂಥ ನಾನು ಚೈತನ್ಯ ಶಕ್ತಿ. ನಿಮ್ಮ ನಿಜವಾದ ಗುಣವನ್ನು ಕಲೀರಿ. ನಂಗೆ ಪ್ರೀತಿ ಸಿಗ್ತಾ ಇಲ್ಲ ಗುರುಜಿ, ಪ್ರೀತಿ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ಪ್ರೀತಿ ಇದೆ, ಅದು ಅಳಿಸೋಗ್ಬಿಟ್ಟಿದೆ. ಆ ಪ್ರೀತಿಯನ್ನ ಜಾಗೃತೆ ಮಾಡಿ. ಗಾಡ್ ಈಸ್ ಲವ್ ಅಂತೀವಿ. ಭಗವಂತ ಪ್ರೀತಿಯ ಸಾಗರ. ನಾನು ಕೂಡ ಆ ಭಗವಂತನ ಅಂಶ ಅಂದಾಗ ಆ ಪ್ರೀತಿ ನನ್ನಲ್ಲಿಲ್ವೇ? ನಿಮ್ಮಲ್ಲಿ ಪ್ರೀತಿ ಇದ್ದಾಗ ತಾನೇ ಬೇರೆ ಕಡೆ ನಿಮಗೆ ಪ್ರೀತಿ ಸಿಗೋದು. ಇದೆಲ್ಲ ಕಲಿಯುವಂತಹ ಕಾಲ. ಅಂತಸ್ತು ಕಳೆದುಕೊಳ್ಬೋದು, ಆದ್ರೆ ಅಂತಸ್ತು ನಿಜನಾ? ಎಂತೆಂಥ ರಾಜ ಮಹಾರಾಜರುಗಳು ಅಂತಸ್ತು ಕಳ್ಕೊಂಡ್ಬಿಟ್ರು. ಶ್ರೀರಾಮಚಂದ್ರ ಪೂರ್ತಿ ಅರಮನೆಯನ್ನ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ಎಂತಹ ಬಟ್ಟೆ, ಸಾಧ್ವಿ ಒಳ್ಳೆ ಸನ್ಯಾಸಿ ಬಟ್ಟೆಗಳು ಹಾಕೊಳ್ಳುವಂತ ಪರಿಸ್ಥಿತಿ ಬಂತು. ಅಪಮಾನಗಳಾಯ್ತು, ಭಯ ಉಂಟಾಯಿತು, ಶಿಕ್ಷೆಗಳನ್ನ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ಬಂತು. ಸರ್ಕಾರದಿಂದ ಉಪದ್ರವಗಳು ಬರುವಂಥದ್ದು, ಶಿಕ್ಷೆಗಳು ಅನುಭವಿಸುವಂಥದ್ದು. ಅಂತ ರಾಮನಿಗೆ ಬಿಟ್ಟಿಲ್ಲ ಅಂದ್ರೆ ನಿಮ್ಮ ಜನ್ಮ ಸ್ಥಳ ಬಿಟ್ಬಿಡ್ತಾರೆ ಕೆಲವರು. ಸಾಲಗಳು ಜಾಸ್ತಿ, ಕಾಟ ಜಾಸ್ತಿ ಆಗ್ಬಿಟ್ರೆ ಈ ಊರು ಬೇಡಪ್ಪ, ಓಡೋಗ್ಬಿಡೋಣ ಅಂತ ಓಡೋಗ್ಬಿಡ್ತಾರೆ. ಬೇರೆ ಯಾವುದೋ ಊರಿಗೆ ಹೋಗಿ, ಬೆಂಗಳೂರಲ್ಲಿದ್ರೆ ಬೆಂಗಳೂರಲ್ಲಿ ಹೋಗಿ ದುಡ್ಡು ಸಾಲ ತೀರ್ಸೋಣ, ಬೆಂಗಳೂರಲ್ಲಿ ಜನ ಅಮೆರಿಕಾಗೆ ಹೋಗೋಣ, ಅಥವಾ ಬೇರೆ ಯುರೋಪ್ ದೇಶಗಳಿಗೆ ಹೋಗೋಣ, ಚೆನ್ನಾಗಿ ದುಡಿಯೋಣ ಅನ್ನುವಂತಹ ಮನಸ್ಥಿತಿ, ಧೈರ್ಯ ಬರುತ್ತೆ ಕೆಲವ್ರಿಗೆ. ಅಯ್ಯೋ ತಾಯಿ ಬಿಟ್ಟು ಮನೆ ಬಿಟ್ಟು ಹೋಗಿ ಭಯ. ಪರಿಸ್ಥಿತಿ ಗೆದ್ದಂಗೆಲ್ಲ ನೀವೇನಾಗ್ತೀರಿ? ನೀವು ಅಮೆರಿಕಾಗೆ ಹೋಗಿ ದುಡ್ಡ ಮೇಲೆ ಏನಾಗುತ್ತೆ? ಬೇಕಾದಷ್ಟು ದುಡ್ಡು ಬರುತ್ತೆ. ಅವಾಗ ಯಾರು ಸಂತೋಷ ಅನುಭವಿಸೋದು? ನೀವೇ ತಾನೇ. ಯಾಕೆಂದ್ರೆ ಅಲ್ಲಿ ಡಾಲರಲ್ಲಿ ದುಡಿತೀರ, ಹಣ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಪರಿಸ್ಥಿತಿಗಳು ಬರ್ತಾ ಇದೆಯಲ್ಲ ಅಂತ ಭಯ ಪಡಬೇಡಿ. ಶಿಕ್ಷೆಗಳಾಗತ್ತೆ. ಯಾಕಾಗುತ್ತೆ? ಕಾನೂನು ಬಾಹಿರವಾಗಿ ನೀವು ನಡ್ಕೊಂಡಾಗ. ಅದಕ್ಕೆ ಯಾವಾಗ್ಲೂ ಲಾಫುಲ್ ಆಗಿರ್ರಿ. ಯಾಕೆಂದ್ರೆ ಗುರು ಮತ್ತು ಶನಿ ಇಬ್ರು ಜಲರಾಶಿಯಲ್ಲಿ ಸಂಚಾರ ಆಗ್ತಿದ್ದಾರೆ. ನೀವೆಷ್ಟು ಲಾಫುಲ್ ಆಗಿರ್ತೀರಿ. ಅಯ್ಯೋ ನಾನು ಅಧಿಕಾರ ಪಡಿಬೇಕು, ಯಾರಿಗಾನ ಲಂಚ ಕೊಟ್ಟರಾ ಅಥವಾ ಲಂಚ ತಗೊಂಡ್ರಾ? ಎರಡೂ ಪ್ರಾಬ್ಲಮ್ಮೇ. ಅಧಿಕಾರ ತಗೋಬೇಕು, ದುಡ್ಡು ಮಾಡಬೇಕು, ಏನಾಯ್ತು? ಪಾಪ ಮಾಡಿದ್ರಿ, ನ್ಯಾಚುರಲ್ ಆಗಿ ಸಿಕ್ಲಿಲ್ಲ, ಅವಾಗ ಅಧಿಕಾರ ಕಳ್ಕೋಬೇಕಾಗುತ್ತೆ, ಅಪಮಾನಗಳನ್ನು ಅನುಭವಿಸ್ಬೇಕಾಗತ್ತೆ, ಕರ್ಮಗಳನ್ನ ಕಳ್ಕೋಬೇಕಾಗತ್ತೆ. ದೇವರು ಬಂದಿದ್ದಾನೆ ಅಂದಾಗ ಮನೆ ಮುಂದೆ ತೊಳಿತೀವಲ್ಲ, ಯಾಕೆ ತೊಳಿತೀವಿ? ಕ್ಲೀನ್, ನಿಮ್ಮನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಗುರು ಎಷ್ಟನೇ ಮನೆ ನೋಡ್ತಾನೆ? 5ನೇ ಮನೆ ನೋಡ್ತಾನೆ. ಗುರುಜಿ ನೀವು ಹಣ ಹೂಡಿಕೆ ಮಾಡಿ ಬೇಕಾದಂಗೆ ದುಡ್ಡು ಬರುತ್ತೆ ಅಂತ ಯಾರೋ ಹೇಳಿದ್ರು. ನೀವು ಯಾವ್ದಾದೋ ಚಾನಲ್ ನೋಡಿದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಹಣ ಹೂಡಿಕೆ ಮಾಡಬೇಕಾದ್ರೆ ಇನ್ನೊಬ್ರು ಅಡ್ವೈಸ್ ಇಲ್ಲದೆ ನೀವೇನೋ ಹಣ ಹೂಡಿಕೆ ಮಾಡಿದ್ರೆ ಹಣ ಕಳ್ಕೊಂತೀರಿ.
ಗುರು ಸಪ್ತಮ ಭಾವವನ್ನು ನೋಡ್ತಾನೆ. ವಿವಾಹ ಜೀವನದಲ್ಲಿ ನೀವು ಪಾಠ ಕಲಿಬೇಕು. ವಿವಾಹ ಸಂಸಾರ ಅನ್ನೋದು ಒಂದು ಸಾಗರ. ಅದರಲ್ಲಿ ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಈಜಾಡಬೇಕು ಅನ್ನೋದು ಕಲಿಬೇಕು. ಇಲ್ಲ ಅಂದ್ರೆ ವಿವಾಹ ಜೀವನದಲ್ಲೂ ಸಮಸ್ಯೆನ ಅನುಭವಿಸ್ತೀರಿ. ಇವೆಲ್ಲ ಸಮಸ್ಯೆಗಳು, ತಂದೆಗೆ ಏನಾದರೂ ಕಷ್ಟಗಳು ಉಂಟಾಗ್ಬೋದು, ಜಾಗ್ರತೆ. ಇದೆಲ್ಲ ಹೆದರ್ಕೋಬೇಡಿ. ಚಾಲೆಂಜಸ್ ಬರೋದೇ ನಮ್ಮ ಜೀವನದಲ್ಲಿ ಮೇಲ್ ಹೋಗೋಕ್ಕೆ. ನಾವು ಯಾವಾಗಲೂ ಮನುಷ್ಯ ಏನು ಮಾಡ್ತೀವಿ, ಮೇಲ್ ಹೋಗೋಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಇವೆಲ್ಲ ಬರುತ್ತೆ. ಗುರು ಬಲ ಇದ್ದಾಗಲೂ ನನಗೆ ಗುರು ಯೋಗ ಇಲ್ಲ, ಈಗ ಗುರು ಅಂತೂ ಕೆಟ್ಟೋಗ್ಬಿಟ್ಟಿದ್ದಾನೆ ಅಂದಾಗ ಜಾತಕ ತೋರಿಸಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ನಾನೀಗ ಇಲ್ಲಿ ಹೇಳುವಂಥ ಪರಿಹಾರ ಜನರಲ್ ಪರಿಹಾರ ಆಗಿರುತ್ತೆ. ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕ ಮಾಡಿಸಿ ಆಗಾಗ. ಅರಳಿ ವೃಕ್ಷದ ಕೆಳಗಡೆ ಬೆಳಿಗ್ಗೆ ಎದ್ದು ಹೋಗಿ ಜಪ ಮಾಡಿ. ಶುಭ ಫಲಗಳಿಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಸತ್ಯವಾದಂಥ ವಿಚಾರವನ್ನು ತಿಳಿಸಿ. ಸತ್ಯಂ ಶಿವಂ ಸುಂದರಂ. ನಿಜವಾದ ಸುಂದರ ಯಾರು? ಶಿವ. ನಿಜವಾದ ಸತ್ಯವಂತನ ಯಾರು? ಶಿವ. ಅದಕ್ಕೆ ಸತ್ಯ ಯಾವತ್ತಿದ್ರೂ ಗೆಲುವು ಉಂಟಾಗುತ್ತೆ. ನಾನು ನಿಮಗೆಲ್ಲ ಸುಳ್ಳು ಹೇಳಿ ಹಂಗೆ ಒಳ್ಳೇದಾಗುತ್ತೆ, ಹಿಂಗೆ ಒಳ್ಳೇದಾಗುತ್ತೆ, ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ, ನೀವು ಯಾಕೆ ಜಾಗೃತರಾಗಿರಬೇಕು, ಈ ವಿಷಯ ತಿಳಿಸ್ತಾ ಇದ್ದೀವಿ. ಪರಿಹಾರ ನೀವು ಮಾಡ್ಕೋಬೇಕು. ನೀವು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನಾನು ಬಂದು ನಿಮ್ಮನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ. ಕುದುರೆನ ತಗೊಂಡೋಗಿ ನೀರ ಹತ್ರ ನಿಲ್ಲಿಸ್ಬೋದು. ನೀರು ಕುಡಿಬೇಕಾಗಿರೋದು ಯಾರು? ಕುದುರೆನೇ ಕುಡಿಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರ್ತಿರೋದು ಯಾಕೆ? ನೀವು ಪಾಸ್ ಆಗಲಿ ಅಂತ. ಉತ್ತೀರ್ಣರಾದಾಗ ಮುಂದಿನ ಕ್ಲಾಸ್ಗೆ ನೀವು ಹೋಗ್ತೀರಾ ಅನ್ನೋದು ಗುರು ಸೂಚನೆಯನ್ನು ತೋರಿಸ್ತಾ ಇದ್ದಾನೆ. ಈಗ ಅತಿಚಾರಿಯಾಗಿರೋದ್ರಿಂದ, ಫಾಸ್ಟ್ ಮೂಮೆಂಟ್ ಗುರು ಇರೋದ್ರಿಂದ ನಿಮಗೆಲ್ಲ ನೋಡ್ತಾ ಇದ್ದೀರಾ ಪ್ರಪಂಚದಲ್ಲೆಲ್ಲ ಯುದ್ಧಗಳು ಹೆಂಗಾಗ್ತಿದೆ ಅಂತ. ಪ್ರಿಯ ವೀಕ್ಷಕರೇ, ಎಲ್ಲ ಕಡೆ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.